ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಶೆಡ್ಗಳನ್ನು ಕಟ್ಟಿಸ್ಕೊತಾ ಇರೋವಂಥ ಬಡವರ ಮನೆಗೆ JCBಗಳನ್ನು ಬುಲ್ಡೋಸರ್ ನುಗ್ಗಿಸ್ತಾ ಇರೋವಂಥ ಬೆಂಗಳೂರಿನ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಕಮಿಷನರ್ಗಳಿಗೆ, ಅಲ್ಲಿರುವಂಥ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ ಬಡವರ ಮನೆ ಕಾಣಿಸ್ತಾ ಇದೆ ಹೊರತು ಬೆಂಗಳೂರಲ್ಲಿ ಕಳೆದ 30 ವರ್ಷದಲ್ಲಿ ಕಾಣೆಯಾದಂಥ 1250 ಕೆರೆಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ವಾ? GBA ಕಮಿಷನರ್, ಮುಖ್ಯ ಕಮಿಷನರ್ ಹಾಗೂ ಜೊತೆಯಲ್ಲಿರುವಂಥ 4 ಕಮಿಷನರ್ಗಳಿಗೆ ಈಗ ಕಾಣಿಸ್ತಾ ಇಲ್ವಾ? ಶಿವನಹಳ್ಳಿ ಕೆರೆಯಲ್ಲಿ ಸ್ವತಃ 5 ಸ್ಟಾರ್ ಎದ್ದೋಳ್ತಾ ಇದೆ. ಯಾವತ್ತು ನಿಮ್ಮ ಬುಲ್ಡೋಸರ್ಗಳು GBAಗಳು ಆಕ್ಟಿವ್ ಆಗುತ್ತೆ? ಮಿಸ್ಟರ್ ಬೆಂಗಳೂರಿನ ಗ್ರೇಟರ್ ಬೆಂಗಳೂರಿನ ನಾರ್ತ್ ಕಮಿಷನರ್ ವಿರುದ್ಧ ಮತ್ತು ಟೌನ್ ಪ್ಲಾನಿಂಗ್ ವಿರುದ್ಧ ಕರ್ನಾಟಕ ಲೋಕಾಯುಕ್ತಕ್ಕೆ ಶಿವನಹಳ್ಳಿ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಂಥ ಒಂದು 5 ಸ್ಟಾರ್ ಹೋಟೆಲ್ ಇನ್ನೂ ಅದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟರು ಸಹ ಬಡವರ ಮನೆಗೆ JCB ನುಗ್ಸೋವಂಥ ಈ ಬೆಂಗಳೂರು ನಾರ್ತ್ ಕಮಿಷನರ್ ಮತ್ತು ಅವರ ಇಂಜಿನಿಯರ್ಗಳು ಶಿವನಹಳ್ಳಿ ಕೆರೆ, ಯಲಹಂಕದಲ್ಲಿರುವಂಥ ಶಿವನಹಳ್ಳಿ ಕೆರೆ ಮೇಯ್ನ್ ಏರ್ಪೋರ್ಟ್ ರೋಡಲ್ಲಿದೆ. ಶಿವನಹಳ್ಳಿ ಕೆರೆ 21 ಎಕರೆ ಜಾಗವನ್ನು ಒಂದು ಪ್ರೈವೇಟ್ ಹೋಟೆಲ್ ಕಬ್ಜಾ ಮಾಡಿಕೊಂಡು ಕಂಬ ಹಾಕ್ಕೊಂಡು ದುರ್ಬಳಕೆ ಮಾಡ್ತಾ ಇದೆ. ನಿಮ್ಮ JCBಗಳು ಯಾವತ್ತೂ ಅಲ್ಲಿ ನುಗ್ಗುತ್ತದೆ? ಇದಕ್ಕೆ ಉತ್ತರವನ್ನು GBA ಕಮಿಷನರ್ ಮತ್ತು ಮುಖ್ಯ GBA ಕಮಿಷನರ್ ಉತ್ತರ ಕೊಡಬೇಕು. ಏನ್ರಿ ಮುಖ್ಯ GBA ಕಮಿಷನರ್ ಜನರಿಗೆ ಬರೀ ಕಣ್ಣೋಡ್ಸೋ ಕೆಲಸ ಮಾಡ್ತಿರಲ್ರಿ? ಕಳೆದ 1.5 ತಿಂಗಳಿಂದನೇ 5 GBA ಕಮಿಷನರ್ಗಳ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ಬೆಂಗಳೂರಲ್ಲಿದ್ದಂಥ 1250 ಕೆರೆಗಳು ಕಾಣೆಯಾಗಿದೆ ಅಂತ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಡಿರೆಕ್ಷನ್ ಆಫ್ ಡ್ಯೂಟೀಸು 5 GBA ಕಮಿಷನರ್ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ಬೆಂಗಳೂರಿನ 1250 ಕೆರೆಗಳ ಕಳುವಿನ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಜೊತೆಯಲ್ಲಿ ಕೆರೆಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿರುವಂಥ CM ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ. ಈಗ CM ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಬರೀ ಬಡವರ ಮನೆಗೆ ಶೆಡ್ಗಳಿಗೆ ನೀವು JCB ನುಗ್ಗಿಸ್ತೀರಾ ಅಥವಾ ಬೆಂಗಳೂರಲ್ಲಿ ದಿಸ್ ಈಸ್ ಆ್ಯಸ್ ಪರ್ ದ ರೆವಿನ್ಯೂ ರೆಕಾರ್ಡ್ಸ್ ಆ್ಯಂಡ್ ಮತ್ತು ಆ್ಯಸ್ ಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಬೆಂಗಳೂರಲ್ಲಿ ಇದ್ದಂಥ ಕೆರೆಗಳು 30 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಇದ್ದಂಥ ಕೆರೆಗಳ ಸಂಖ್ಯೆ 1450. ಇವತ್ತು ಉಳಿದಿರುವಂಥ ಕೆರೆಗಳ ಸಂಖ್ಯೆ ಕೇವಲ 208. ಅದು ಕೂಡ ಅದರಲ್ಲೂ ಕೂಡ BWSSP ಅವರು ಟಾಯ್ಲೆಟನ್ನು ಬಿಟ್ಟಿದ್ದಾರೆ, ಗಲೀಜನ್ನು ಹಾಕಿದ್ದಾರೆ, ಎಂಕ್ರೋಚ್ಮೆಂಟ್ಗಳಾಗಿದೆ. ನಮಗೆ ನಮ್ಮ ಬೆಂಗಳೂರಿನ 1250 ಕಬ್ಜಾ ಆದಂಥ ಕೆರೆಗಳನ್ನು ಸರ್ಕಾರ ಮರುಕಳಿಸಬೇಕು. 5 GBA ಕಮಿಷನರ್ಗಳು ನಿಮ್ಮನ್ನು ಪಾರ್ಟಿ ಮಾಡಿ ಕರ್ನಾಟಕ ಲೋಕಾಯುಕ್ತದಲ್ಲಿ ದೆರ್ ಈಸ್ ಆಲ್ರೆಡಿ ಎ ಕಂಪ್ಲೇಂಟ್. ನಿಮ್ಮ 5 ಜನ GBA ಕಮಿಷನರ್ಗಳ ವಿರುದ್ಧ ಕೆರೆ ಕಳುವಿನ ಬೆಂಗಳೂರಿನ 1250 ಕೆರೆ ಕಳುವಿನ ವಿರುದ್ಧ ನಿಮ್ಮ ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಕಾಯ್ದೆ ಅಡಿ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 5 IAS ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ನಾವೇ ಕಂಪ್ಲೇಂಟ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲು, ನಾನು ಅಡ್ವೊಕೇಟ್ ಜಗದೀಶ್, ನಾನೇ ಕಂಪ್ಲೇಂಟ್ ಕೊಟ್ಟಿರೋದು. ಬೆಂಗಳೂರಿನ ಬಡವರ ಮನೆಗೆ JCB ನುಗ್ಸೋದಲ್ಲ, 1250 ಕೆರೆಗಳು ಕಳೆ ಆಗಿದೆ. ನೀವು ಯಾವಾಗ ಈ ಒಂದು ಕೆರೆಗಳನ್ನು ಐಡೆಂಟಿಫೈ ಮಾಡ್ತೀರಾ? ಯಾವತ್ತು ಬುಲ್ಡೋಸರ್ ಮಾಡ್ತೀರಾ? ಯಾವತ್ತು ಬೆಂಗಳೂರಿನ ಕೆಂಪೇಗೌಡರು 15ನೇ ಶತಮಾನದಲ್ಲಿ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿದಂಥ 1450 ಕೆರೆಗಳಲ್ಲಿ ಬರೀ 208 ಕೆರೆಗಳಿದೆ. ನಮಗೆ ನಮ್ಮ ಬೆಂಗಳೂರಿನ 1250 ಕೆರೆಗಳು ವಾಪಸ್ ಬೇಕಾಗಿದೆ. ಅದರ ಮೇಲೆ 5 GBA ಕಮಿಷನರ್ ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಮತ್ತು ಡಿರೆಕ್ಷನ್ ಆಫ್ ಡ್ಯೂಟೀಸು ಯಾವತ್ತು ನುಗ್ಗಿಸ್ತೀರಾ? 5 GBA ಕಮಿಷನರ್ಗಳೇ, ನಿಮಗೆ ನಿಜವಾಗ್ಲೂ ನೈತಿಕತೆ ಇದೆಯಾ? ಬಡವರ ಶೆಡ್ಗಳನ್ನು ಡೆಮಾಲಿಷ್ ಮಾಡೋದು ಈಸಿ. ನಿಮ್ಮ ಆಡಳಿತದಲ್ಲಿ ಕಳೆದ 30 ವರ್ಷದಲ್ಲಿ ಹಿಂದೆ BBMP ಇತ್ತು, ಮತ್ತು ಕಳೆದ 30 ವರ್ಷದ ಭ್ರಷ್ಟ ಆಡಳಿತದಲ್ಲಿ ಭ್ರಷ್ಟ ರಾಜಕಾರಣಿಗಳು, ಭೂ ಡಕಾಯಿತರು ಮತ್ತು ಭ್ರಷ್ಟ ಅಧಿಕಾರಿಗಳು ಸೇರಿ 1250 ಕೆರೆ ಹೆಚ್ಚು ಕಡಿಮೆ 70,000 ಕೆರೆ ಜಾಗವನ್ನು ನುಂಗಿರುವಂಥ ನುಂಗಣ್ಣರ ವಿರುದ್ಧ ಯಾವತ್ತು JCBಗಳನ್ನು, ಯಾವತ್ತು ಪೋಕ್ಲೇನ್ಗಳನ್ನು ನುಗ್ಗಿಸ್ತೀರಾ? ಮಿಸ್ಟರ್ 5 ಜನ IAS ಅಧಿಕಾರಿಗಳು, ನಿಮಗೆ ಜವಾಬ್ದಾರಿ ಇಲ್ವಾ? ನೀವು ಕಮಿಷನರ್ ಅನ್ಕೊಂಡ್ರೆ ಬರೀ ಬಡವರ ಮನೆಗೆ ಬುಲ್ಡೋಸರ್ ನುಗ್ಸೋದ? ಯಾವುದು 5 ಎಕರೆ 10 ಎಕರೆ ಯಾವುದು DK ಶಿವಕುಮಾರ್ಗೆ ಬೇಕೋ, ಯಾವುದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡಂಗೆ ಬೇಕೋ ಅಂಥ ಜಾಗಗಳನ್ನು ನೀವು JCBಗಳನ್ನು ನುಗ್ಸ್ತೀರಾ? ನೀವು ಮಾಡಿ. ಅವರು ಶೆಡ್ಗಳನ್ನು ಅನಧಿಕೃತವಾಗಿ ಕಟ್ಕೊಂಡಿದ್ರೆ ನೀವು ಹೊಡೆದಾಕಿದ್ರೆ ನಮಗೇನು ಸಮಸ್ಯೆ ಇಲ್ಲ. ಬಟ್ ಕಾನೂನನ್ನು ಪಾಲನೆ ಮಾಡಿ ಅವರುಗಳನ್ನು ಹೊಡೆದಾಕಕ್ಕೆ ಮುಂಚೆ ನೀವು ಅವ್ರಿಗೆ ಎವಿಕ್ಷನ್ ನೋಟಿಸ್ ಕೊಡಬೇಕಾಗತ್ತೆ, ಕೋರ್ಟ್ ಆರ್ಡರ್ ತರಬೇಕಾಗತ್ತೆ. ಕನಿಷ್ಠ ಅವರು ಅಲ್ಲಿಂದ ಶಿಫ್ಟ್ ಆಗಲು ಅವರಿಗೆ ಸಮಯ ಕೊಡಬೇಕಾಗತ್ತೆ. ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸು ಸುಪ್ರೀಂ ಕೋರ್ಟ್ ಪದೇ ಹೇಳುತ್ತೆ. ಯಾರೇ ಆಗಿರ್ಬೋದು, ಅವರ ಮನೆಯನ್ನು ಹೊಡಿಬೇಕಾದ್ರೆ, ಅವರನ್ನು ತೆರವುಗೊಳಿಸ್ಬೇಕಾದ್ರೆ ಸಾಕಷ್ಟು ಸಮಯ ಅವರಿಗೆ ನೋಟಿಸ್ ಕೊಟ್ಟು ಅಲ್ಲಿಂದ ತೆರವು ಕಾರ್ಯ ಮಾಡಬೇಕಂತ. ನೀವು ಇದನ್ನು ಯಾವುದನ್ನು ಮಾಡ್ತಾ ಇಲ್ಲ. ಬಡವರ ವಿಚಾರದಲ್ಲಿ ಅಲ್ಲಿ ತಣಿಸಂದ್ರ ಆಗಿರ್ಬೋದು, ಕೋಗಿಲ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಜಾಗ ಆಗಿರ್ಬೋದು. ಬಟ್ ಇವಾಗ ನಾವು ಪ್ರಶ್ನೆ ಮಾಡ್ತಾ ಇರೋದೇನು ಅಂತಂದರೆ, 5 ಜನ GBA ಕಮಿಷನರ್ಗಳ ಮೇಲೆ 1250 ಕೆರೆಗಳ ಕಳ್ಳತನ, ದರೋಡೆ
ಮತ್ತು ಮಾಯ ಆಗಿರೋ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಯಾವತ್ತು ಇದನ್ನು ಮಾರ್ಕ್ ಮಾಡ್ತೀರಾ, ಯಾವತ್ತು ನಮ್ಮ ಕೆರೆಗಳನ್ನು ಒತ್ತುವರಿ ತೆರವು ಮಾಡ್ತೀರಾ? ಆ ಗ್ರೇಟರ್ ಬೆಂಗಳೂರು ನಾರ್ತ್ ಬ್ಯಾಟರಾಯಂಪುರ ಆ IAS ಆಫೀಸರ್ಗೆ ನಾನು ಭೇಟಿ ಮಾಡಿ ಆತನ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕಾಪಿನ ಸರ್ವ್ ಮಾಡಿದ್ರು ಕೂಡ ಆ 5 ಸ್ಟಾರ್ ಯಲಹಂಕದಲ್ಲಿ 5 ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾರೆ. 5 ಸ್ಟಾರ್ ಹೋಟ್ಲರು 21 ಎಕರೆ ಶಿವನಹಳ್ಳಿ ಕೆರೆ ಜಾಗವನ್ನು ಹಾಕ್ಕೊಂಡು ಅದರಲ್ಲಿ ಬ್ರಿಡ್ಜನ್ನ ಕಟ್ಕೊಂಡು ಅವರ ಸ್ವಂತ ಜಾಗ 21 ಎಕರೆ ಅಂತಂದರೆ ಇವತ್ತಿನ ಮಾರ್ಕೆಟ್ ಬೆಲೆಯಲ್ಲಿ 3,000 ಕೋಟಿ ಬೆಲೆ ಬಾಳುವಂಥ ಶಿವನಹಳ್ಳಿ ಕೆರೆ ಜಾಗವನ್ನು ಒಂದು ಪ್ರೈವೇಟ್ ಹೋಟೆಲ್ ಅವರು ಕಬ್ಜಾ ಮಾಡಿಕೊಂಡು ಇವರೇ ಪರ್ಮಿಷನ್ ಕೊಟ್ಟು ಇವರೇ ಅವ್ರು ದುಡ್ಡಿಸ್ಕೊಂಡು ನಮಗಿರೋಂಥ ಮಾಹಿತಿ ಪ್ರಕಾರ ಜಿ ಬಿ ಅಧಿಕಾರಿಗಳಿಗೆ 100 ಕೋಟಿ ಲಂಚ ಕೊಟ್ಟು ಒಂದು ಯಲಹಂಕದಲ್ಲಿ ಶಿವನಹಳ್ಳಿ ಕೆರೆನ ಒಂದು 5 ಸ್ಟಾರ್ ಹೋಟ್ಲು ಕಬ್ಜಾ ಮಾಡಿಕೊಂಡು ಅದರಲ್ಲಿ ಬ್ರಿಡ್ಜ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅಲ್ರಿ GBA ಕಮಿಷನರ್ಗಳ IAS ಓದಿರೋದು ನೀವೇನು ಗೆಣಸ್ಕೀಳಕ ಅಲ್ರಿ? ಬಡವರ ಮನೆಗೆ ಶೆಡ್ಡನ್ನು ನುಗ್ಗಿಸ್ತೀರಾ? ಈ ಶಿವನಹಳ್ಳಿ ಕೆರೆನ ಕಬ್ಜಾ ಮಾಡಿರುವಂಥ 5 ಸ್ಟಾರ್ ಹೋಟೆಲ್ 21 ಎಕರೆ ಇವತ್ತಿನ ಮಾರುಕಟ್ಟೆ ಬೆಲೆ 3,000 ಕೋಟಿ ಬೆಲೆ ಬಾಳುವಂಥ ಶಿವನಹಳ್ಳಿ ಕೆರೆ ಸಾರ್ವಜನಿಕರ ಸೊತ್ತು. ಅಲ್ಲಿ ನೀವು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಚೇರ್ಗಳು ಹಾಕಿದ್ರೆ ಜನ ಕೂತ್ಕೊಂಡ್ರು, ಲೈಟ್ಗಳು ಹಾಕಿದ್ರೆ ಸಾಯಂಕಾಲ ಹೊತ್ತು ಅವರು ರಿಲ್ಯಾಕ್ಸ್ ಮಾಡ್ಕೊಂಡ್ರು. ಅದನ್ನು ಬಿಟ್ಟು ಒಂದು ಐಷಾರಾಮಿ ಹೋಟ್ಲಿಗೆ 21 ಎಕರೆ ಶಿವನಹಳ್ಳಿ ಕೆರೆಯನ್ನು ಕೊಟ್ಟಿದ್ದೀರಾ. ಬೆಂಗಳೂರಲ್ಲಿ 1,250 ಕೆರೆಗಳು ಮಾಯ ಆಗಿದೆ. ಯಾವತ್ತು JCBಗಳನ್ನು ತಗೊಂಬತ್ತೀರಾ? ಯಾವತ್ತು ನಿಮ್ಮ DK ಶಿವಕುಮಾರ್ ಆದೇಶ ಮಾಡಬೇಕಾ? DK ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ 67 ಅನಧಿಕೃತ ಲೇಔಟ್ಗಳನ್ನು ಕರ್ನಾಟಕ ಉಪಲೋಕಾಯುಕ್ತ ಫಣೀಂದ್ರ ಅವರು ಕಂಡುಹಿಡಿದಿದ್ದಾರೆ. ಅವರು ನೋಟಿಸ್ ಕೊಟ್ಟಿದ್ದಾರೆ. ನಾಚಿಕೆ ಆಗಬೇಕು, ಕಂದಾಯ ಸಚಿವರಿಗೆ ನಾಚಿಕೆ ಆಗಬೇಕು. ಒಬ್ಬ ಡೆಪ್ಯೂಟಿ CM ಕ್ಷೇತ್ರದಲ್ಲಿ 67 ಅನಧಿಕೃತ ಲೇಔಟ್ಗಳು ಮಾತಾ ಇದೆ ಅಂತಂದರೆ ಇಲ್ಲಿ ಬೆಂಗಳೂರಲ್ಲಿ ಬಡವರ ಶೆಡ್ಗಳಿಗೆ JCBಯನ್ನು ನುಗ್ಸಿದ್ದೀರಾ? ಮಾಡಿ. ಅವ್ರು ಅನಧಿಕೃತವಾಗಿ ಶೆಡ್ ಕಟ್ಟಿದರೆ ಹೊಡೆದಾಕಿ, ನಮಗೇನಿಲ್ಲ. ಬಟ್ ಫಾಲೋ ದ ಪ್ರೊಸೆಸ್ ಆಫ್ ಲಾ. ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರೇನಲ್ಲ, ದೇಶದ ಸಂವಿಧಾನಕ್ಕಿಂತ ದೊಡ್ಡವರೆಲ್ಲ. ಅವ್ರು ಅನಧಿಕೃತ ಕಟ್ಟಿದ್ರು ಸಹ ಅಲ್ರಿ 1,250 ಕೆರೆ 70,000 ಕೆರೆ ಜಾಗವನ್ನು ನುಂಗಿರುವಂಥವ್ರ ಮೇಲೆ ಯಾವತ್ತೂ ನೀವು JCB ಹಾಕಿಲ್ಲ. ಇದೇ ಕೃಷ್ಣ ಬೈರೇಗೌಡನ ಮನೆ ಹತ್ರ ಇರುವಂಥ ಗುಂಡಾಂಜನೇಯದ 5 ಎಕರೆ ಜಾಗ ಹಾಕ್ಕೊಂಡಿದ್ದಾರೆ, ಅದಕ್ಕೆ ನೀವು JCB ನುಗ್ಸಲ್ಲ. ಶಿವನಹಳ್ಳಿ ಕೆರೆನ ಒಂದು 5 ಸ್ಟಾರ್ ಹೋಟ್ಲು 21 ಎಕರೆ ಕಬ್ಜಾ ಮಾಡ್ಕೊಂಡು ಕಟ್ತಾ ಇದೆ, ಅದಕ್ಕೆ ನೀವು JCB ನುಗ್ಸಲ್ಲ. ಬೆಂಗಳೂರಲ್ಲಿ 1,250 ಕೆರೆಗಳು ಇವೆಲ್ಲ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ವಿ ವಿಲ್ ನಾಟ್ ಸ್ಪೇರ್ ಯು. ನೀವು 5 ಜನ ಕಮಿಷನರ್ಗಳಿಗೆ ಜೈಲಿಗಂತೂ ಕಳಿಸ್ತೀವಿ. ನೀವು ಕಣ್ಣಾಮುಚ್ಚಲೆ ಆಟ ಆಡೋದು ಬೇರೆಯವ್ರ ಮೇಲೆ. ಬೆಂಗಳೂರಲ್ಲಿ ಕೆರೆಗಳನ್ನು ಒತ್ತುವರಿ ಆಗಿದೆ. ಬೆಂಗಳೂರಲ್ಲಿ ಒಂದು 5 ಸ್ಟಾರ್ ಹೋಟ್ಲು ಯಲಹಂಕದಲ್ಲಿ ಲೀಲಾಜಾಲವಾಗಿ 21 ಎಕರೆ ಕೆರೆ ಜಾಗವನ್ನು ಕಬ್ಜಾ ಮಾಡಿ ಸ್ಟಾರ್ ಹೋಟ್ಲ್ ಕಟ್ತಾ ಇದೆ. ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಡಿರಿಲೆಕ್ಷನ್ ಆಫ್ ಡ್ಯೂಟಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮೇಲೆ ನಿಮ್ಮ ಮೇಲೆ FIR ಮಾಡಿಸ್ತೀವಿ. ವಿ ವಿಲ್ ಗೆಟ್ ಎನ್ FIR. ವಿ ಡೋಂಟ್ ಮೈಂಡ್ ನಾಕಿಂಗ್ ದ ಡೋರ್ಸ್ ಆಫ್ ದ ಹೈಕೋರ್ಟ್ಗೆ ನಾಕ್ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿದೆ ಸ್ಟೇಟ್ ಈಸ್ ದ ಕಸ್ಟೋಡಿಯನ್ ಆಫ್ ಲೇಕ್ಸ್ ಅಂತ. ಅಂದರೆ ಏನು? ಕೆರೆಗಳ ಸಂರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಕೆಲಸ. ಅದಕ್ಕೊಂದು ಬಾಡಿ ಸಹ ಇದೆ. ಅದಕ್ಕೆ CM ಅವರೇ ಅಧ್ಯಕ್ಷರು, ನೀರಾವರಿ ಸಚಿವರು ಅದಕ್ಕೆ ಉಪಾಧ್ಯಕ್ಷರಾಗಿದ್ದೀರಾ. ಇಷ್ಟೆಲ್ಲ ಇದ್ಕೊಂಡು ಬರೀ ಬಾಡಿಗಳನ್ನ ಮಾಡ್ಕೊಂಡು ಬಡವರು ಶೆಡ್ ಕಟ್ಟಿದ್ರೆ ಹೊಡೆದಾಕುವಂಥ ಇದೇ ಕಾಂಗ್ರೆಸ್ ಸರ್ಕಾರ. 1,250 ಕೆರೆಗಳು ಬೆಂಗಳೂರಲ್ಲಿ ಕಳ್ಳತನ ಆಗಿದೆ, ದರೋಡೆ ಆಗಿದೆ ಕಳೆದ 30 ವರ್ಷದಲ್ಲಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. 5 ಜನ GBA ಕಮಿಷನರ್ ನೀವು ಜೈಲಿಗೆ ಹೋಗ್ತೀರಾ. All the 5 will land up in jail. We don't mind filing a petition in the Supreme Court, making personal party of all the 5, and you will land up in jail. ಮಾರ್ಕ್ ಬೆಂಗಳೂರಿನ 1,250 ಕೆರೆಗಳನ್ನು ಮಾರ್ಕ್ ಮಾಡಿ ತೆರವುಗೊಳಿಸಿದ್ರೆ ಒಳ್ಳೆದಾಯಿತು. ಆ ಯಲಹಂಕದಲ್ಲಿ ಒಂದು 5 ಸ್ಟಾರ್ ಹೋಟ್ಲು 21 ಎಕರೆ ಶಿವನಹಳ್ಳಿ ಕೆರೆ ಜಾಗವನ್ನು ಕಬ್ಜಾ ಮಾಡಿದರೆ ಏನು ಗೆಣಸ್ಕೀಳ್ತಾ ಇದ್ದಾರಾ? ಗ್ರೇಟರ್ ಬೆಂಗಳೂರು ನಾರ್ತ್ ಕಮಿಷನರ್ ಏನು ಗೆಣಸ್ಕೀಳ್ತಾ ಇದ್ದಾರಾ ಅಥವಾ ಏನು ಭಜನೆ ಮಾಡ್ತಾ ಇದ್ದಾರಾ? ಅಲ್ರಿ, ಒಂದು ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ. ದೇರ್ ಇಸ್ ಅ ಕಂಪ್ಲೇಂಟ್ ಇನ್ ಕರ್ನಾಟಕ ಲೋಕಾಯುಕ್ತ. ನಾನು ನಿಮ್ಮ ಪರ್ಸನಲಾಗಿ ನಿಮ್ಮ ಮೊಬೈಲಲ್ಲಿ ಮಾತಾಡಿದ್ದೀನಿ, ನಿಮಗೆ ವಿಚಾರ ತಿಳಿಸಿದ್ದೀನಿ. ಆದರೂ ಸಹ ಒಂದು 5 ಸ್ಟಾರ್ ಹೋಟ್ಲನ್ನ ಯಾಕೆ ನನಗೆ ಹೇಳಿದ್ರು 100 ಕೋಟಿ ರೂಪಾಯಿ ಲಂಚ ಇಸ್ಕೊಂಡಿದ್ದಾರಂತೆ. ಆಮೇಲೆ DK ಶಿವಕುಮಾರ್ಗೆ, ಕೃಷ್ಣ ಬೈರೇಗೌಡರಿಗೆ ತುಂಬ ಬೇಕಾದರು ಅಂತ ಇದು. ಈ ಶಿವನಹಳ್ಳಿ 21 ಎಕರೆ ಒತ್ತುವರಿ ಮಾಡ್ಕೊಂಡಂಥ 5 ಸ್ಟಾರ್ ಹೋಟ್ಲು ಆಂಧ್ರದವರು. ಇವ್ರುಗಳಿಗೆ DK ಶಿವಕುಮಾರ್, ಡೆಪ್ಯೂಟಿ CM DK ಶಿವಕುಮಾರ್ ತುಂಬ ಕ್ಲೋಸ್ ಅಂತೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತುಂಬ ಕ್ಲೋಸ್ ಅಂತೆ. GBA ಅಧಿಕಾರಿಗಳಿಗೆ 100 ಕೋಟಿ ಲಂಚ ಕೊಟ್ಟವ್ರಂತೆ, ಅದಕ್ಕೆ ನೀವು ಅವ್ರನ್ನ ಮುಟ್ತಾ ಇಲ್ಲಂತೆ. ನಿಜಾನಾ? ಅಲ್ಲ, ನಿಜ ಇತ್ತು ಅಂತಂದರೆ ವಿ ವಿಲ್ ಫೈಲ್ ಎ ಕ್ರಿಮಿನಲ್ ಪಿಟಿಷನ್ ಮೇಕಿಂಗ್ ಎ ಪರ್ಸನಲ್ ಪಾರ್ಟಿ ಆಫ್ ಆಲ್ ದ 5. ನೀವು 5 ಜನ GBA ಕಮಿಷನರ್ಗಳು ಜೈಲ್ಗೆ ಹೋಗ್ತೀರಾ. ಖಂಡಿತವಾಗಿ ಬರೆದಿಟ್ಕೊಳ್ಳಿ. ಕರ್ನಾಟಕ ಲೋಕಾಯುಕ್ತದಲ್ಲಿ ವಿತ್ ರೆಕಾರ್ಡ್ ವಿ ಹ್ಯಾವ್ ಫೈಲ್ಡ್ ದಟ್ 1,250 ಕೆರೆಗಳು ಬೆಂಗಳೂರಲ್ಲಿ ಕಾಣೆಯಾಗಿದೆ 30 ವರ್ಷದಲ್ಲಿ. ನಿಮ್ಮ ದುರಾಡಳಿತದಿಂದ, ರಾಜಕಾರಣಿಗಳ ದುರಾಸೆ, ಭೂಮಾಫಿಯಾಗಳ ಒತ್ತುವರಿ, ನಿಮ್ಮ ದುರಾಡಳಿತದಿಂದ 1,250 ಕೆರೆಗಳು ಹೋಗಿದೆ. ಶಿವನಹಳ್ಳಿನ ಕೆರೆನ 21 ಎಕರೆನ ಒಂದು 5 ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾರೆ. ವಿ ವಿಲ್ ಮೇಕ್ ಪರ್ಸನಲ್ ಪಾರ್ಟಿ ಆಫ್ ಇಟ್.
And this is a serious warning for all the 5 commissioners. I'm sure he will.